ತಿಮ್ಮರಾಯ ಸ್ವಾಮಿ ದೇವಾಲಯ ಅಂತ ಹೆಸರು ಬಂದಿದ್ದು ಹೇಗೆ ಅಂದ್ರೆ, ದೇವಾಲಯ ಸುಮಾರು 600ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ನಮೋ ನಾರಾಯಣಾಯ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ. ನಾನು ಮಿಸ್ಟರ್ SK ಫ್ರಮ್ SK ಟಿವಿ ಕನ್ನಡ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಐತಿಹಾಸಿಕವಾಗಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಂತಹ ಶ್ರೀ ತಿಮ್ಮರಾಯ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ. ಬನ್ನಿ, ಈ ಜಾತ್ರೆಯ ವಿಶೇಷವನ್ನ ಹೇಳ್ತಾ ಇಲ್ಲಿನ ಇತಿಹಾಸವನ್ನ ಹಾಗೆ ಈ ಜಾತ್ರಾ ಮಹೋತ್ಸವನ್ನ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಈ ಒಂದು ದೇವಾಲಯದ ವಿಶೇಷ ಏನು ಅಂದ್ರೆ, ಈ ಒಂದು ದೇವಾಲಯ ಗರ್ಭಗುಡಿಯಲ್ಲಿ ಇರುವಂತಹ ಒಂದು ಮೂರ್ತಿ ಅದು ಕೆತ್ತನೆಯ ಮೂರ್ತಿ ಅಲ್ಲ, ಉದ್ಭವ ಮೂರ್ತಿ. ಈ ಒಂದು ಉದ್ಭವ ಮೂರ್ತಿ ಇಲ್ಲಿದ್ದಂತಹ ಹುತ್ತದ ಕೆಳಗಡೆ ಇತ್ತು. ಈ ಒಂದು ಉದ್ಭವ ಮೂರ್ತಿ ಈ ಆನೆಕಲ್ನ ಆಳ್ತಾ ಇದ್ದಂತಹ ಪಾಳೆಗಾರನ ತಿಮ್ಮಗೌಡನ ಕನಸಿನಲ್ಲಿ ಹೋಗಿ, ನಾನು ಈ ಒಂದು ಹುತ್ತದ ಕೆಳಗಡೆ ವಾಸವಾಗಿದ್ದೀನಿ, ನನ್ನನ್ನು ಮೇಲ್ ತೆಗೆದು ಪ್ರತಿಷ್ಠಾಪನೆ ಮಾಡಿ ದೇವಾಲಯವನ್ನ ಮಾಡು ಅಂತೇಳಿ ಹೇಳುತ್ತೆ. ಆಗ ಆ ಪಾಳೆಗಾರ ಬಂದು ಈ ಹುತ್ತದ ಕೆಳಗಡೆ ನೋಡಿದಾಗ ಇಲ್ಲಿ ಒಂದು ಅವರಿಗೆ ವಿಗ್ರಹ, ಶ್ರೀನಿವಾಸನ ವಿಗ್ರಹ ಸಿಗುತ್ತೆ. ಆ ವಿಗ್ರಹವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ಆ ಪ್ರತಿಷ್ಠಾಪನೆ ಮಾಡಿದ ನೆನಪಿಗಾಗಿ ಈ ಒಂದು ದೇವಾಲಯಕ್ಕೆ ತಿಮ್ಮರಾಯ ಸ್ವಾಮಿ ದೇವಾಲಯ ಅಂತೇಳಿ ಹೆಸರಿಡ್ತಾರೆ. ಈ ಒಂದು ಆನೆಕಲ್ನ ಆಳ್ತಾ ಇದ್ದಂತ ಪಾಳೆಗಾರನ ಹೆಸರು ತಿಮ್ಮೇಗೌಡ ಆಗಿರುತ್ತೆ. ಆನೆಕಲ್ನ ಹೆಚ್ಚಿನ ಮಾಹಿತಿಗಾಗಿ ಆನೆಕಲ್ನ ಕಥೆಗಳು ಅಂತೇಳಿ ಹೊಸ ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಆನೆಕಲ್ನ ಐತಿಹಾಸಿಕ ಮಾಹಿತಿ, ಆನೆಕಲ್ನ ಸುಪ್ರಸಿದ್ಧ ಸ್ಥಳಗಳು, ಆನೆಕಲ್ನ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಒಂದು ಸೀರೀಸ್ ಅನ್ನ ಪ್ರಾರಂಭ ಮಾಡ್ತಾ ಇರೋದು. ಇದರ ಉದ್ದೇಶ ನಮ್ಮ ಆನೆಕಲ್ನ ಸಂಪೂರ್ಣ ಇತಿಹಾಸವನ್ನ ನಮ್ಮ ಆನೆಕಲ್ ಜನತೆಗೆ ತಿಳಿಸೋದೇ ಆಗಿದೆ. ಅದಕ್ಕಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ಒಂದು ಜಾತ್ರೆಯನ್ನ ನೋಡೋಣ ಬನ್ನಿ. ಜಾತ್ರೆ ಅಂದ್ರೆ ನೀರ್ಮಜ್ಜಿಗೆ ಪಂಡ ಕುಡ್ದಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಎಷ್ಟಣ್ಣ ಬೊಂಬೆಗಳು? ಸುಮಾರು 100 ವರ್ಷಗಳ ಇತಿಹಾಸ ಇರತಕ್ಕಂತಹ ಆನೇಕಲ್ನ ತಿಮ್ಮರಾಯ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಇಂದು ವಿಜೃಂಭಣೆಯಿಂದ ಜರುಗುತ್ತಿದೆ. ಈ ಒಂದು ಬ್ರಹ್ಮರಥೋತ್ಸವ ಇಡೀ ಒಂದು ಬೆಂಗಳೂರು ದಕ್ಷಿಣ ಹಾಗೂ ಬೆಂಗಳೂರು ಉತ್ತರ, ಪೂರ್ವ, ಪಶ್ಚಿಮ ಎಲ್ಲ ಜಿಲ್ಲೆಗಳಲ್ಲೂ ಸುಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಜಾತ್ರೆಗಳಲ್ಲಿ ಮುಖ್ಯವಾಗಿರ್ತಕ್ಕಂತಹ ಒಂದು ಆಚರಣೆಯಾಗಿದೆ. ಈ ಒಂದು ರಥೋತ್ಸವವನ್ನ ಹಾಗೂ ಈ ಒಂದು ಜಾತ್ರೆಯನ್ನ ನಾನು ಇದೇ ಊರಿನವನಾಗಿದ್ದರಿಂದ ಸುಮಾರು 40 ವರ್ಷಗಳಿಂದ ಈ ಒಂದು ಜಾತ್ರಾ ಮಹೋತ್ಸವವನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲ ಸುತ್ತಮುತ್ತಲ ಹಳ್ಳಿಗಳಿಂದ ಹಾಗೂ ವಿವಿಧ ಮೂಲಗಳಿಂದ ನಮ್ಮ ಹತ್ತಿರ ಇರ್ತಕ್ಕಂಥ ತಮಿಳುನಾಡಿನಿಂದಲೂ ಸಹ ಅನೇಕ ಸಾವಿರಾರು ಜನ ಭಕ್ತರು ಬಂದು ಇಡೀ ಒಂದು ಜಾತ್ರೆಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಈ ಒಂದು ಜಾತ್ರೆಗೆ ತನ್ನದೇ ಆಗಿರ್ತಕ್ಕಂತಹ ಐತಿಹಾಸಿಕತೆ ಹಾಗೂ ತನ್ನದೇ ಆಗಿರ್ತಕ್ಕಂತಹ ಒಂದು ಮೂಲ ಹಾಗೂ ಭಕ್ತಿಯೂ ಸಹ ಇರುತ್ತದೆ. ಎಲ್ಲರೂ ಬಂದು ಈ ಒಂದು ಜಾತ್ರೆಯ ಸಂದರ್ಭವನ್ನ ಆಚರಿಸಿ